ನ್ಯೂಸ್ 42 ಕನ್ನಡ. ರಾಮನಗರ ನಗರಸಭೆಯ ಅಧ್ಯಕ್ಷರಾಗಿ ಹೆಚ್ಚಿನ ಒತ್ತು ಕೊಟ್ಟು ಸಾರ್ವಜನಿಕವಾಗಿ ಭಾಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಗರಸಭೆಯನ್ನು ಸಾರ್ವಜನಿಕರ ಮುಂದಕ್ಕೆ ತೊಗೊಂಡೋಗಿದ್ದಾರೆ. ರಾಮನಗರದ ಪ್ರತಿಯೊಬ್ಬ ಪ್ರಜೆಯ ಮುಂದೆ ನಗರಸಭೆಯನ್ನು ಕೊಂಡೋಗಿದ್ದಾರೆ. ಹಿಂದೆ ಕೂಡ ರಾಮನಗರ ಚನ್ನಪಟ್ಟಣ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿ ರಾಮನಗರ ಚನ್ನಪಟ್ಟಣ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಈಗ ಎರಡನೇ ಬಾರಿಗೆ ರಾಮನಗರದ ನಗರಸಭೆ ಅಧ್ಯಕ್ಷರಾಗಿ ಈ ಖಾತೆ ಇರ್ಬೋದು ಅಥವಾ ಬೇರೆ ಬೇರೆ ಎಲ್ಲ ಕೆಲಸ ಕಾರ್ಯಗಳಿರ್ಬೋದು, ಯಾವುದೇ ಮಧ್ಯವರ್ತಿಗಳನ್ನ ಇಲ್ಲಿ ಬಿಡದೆ ನೇರವಾಗಿ ಅಧಿಕಾರಿಗಳನ್ನ ಭೇಟಿ ಮಾಡಿ ತಮ್ಮ ಕೆಲಸ ಮಾಡಿಸ್ಕೊಳ್ಳಿ ಅಂತೇಳಿ ಒಂದು ಮಾರ್ಗದರ್ಶನ ಮಾಡ್ತಾ ಒಂದು ಆದರ್ಶಪ್ರಾಯವಾಗಿ ನಗರಸಭೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಶಾಸಕರಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅವರ ಶಾಸಕರಾಗಿ ಮತ್ತೊಮ್ಮೆ ರಾಮನಗರ ತಾಲೂಕನ್ನ ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಅಧಿಕಾರ ನಮ್ಮ ಶಶಿಯಣ್ಣವರು ಅವ್ರಿಗೆ ತಾಯಿ ಭುವನೇಶ್ವರಿ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಮಾಡಲಿ. ಇದಕ್ಕಿಂತ ಮೊದಲದಾಗಿ ಶಶಿಯಣ್ಣವರು ಕಳೆದ ಒಂದು ಅಷ್ಟು ವರ್ಷಗಳಲ್ಲಿ ಶಶಿ ಮತ್ತು ಸ್ನೇಹಿತರಂತ ಯಾವುದೇ ಅಧಿಕಾರ ಸ್ವೀಕರಿಸಿಲ್ಲ. ಆ ಸಂದರ್ಭದಲ್ಲಿ ರಾಮನಗರ ಚಾಮುಂಡೇಶ್ವರಿ ಕರಗನ ಪ್ರಾರಂಭ ಮಾಡಿದ್ರು. ಇವತ್ತು ಮೈಸೂರಿನ ದಸರಾ ಹೇಗೆ ನಡೀತಾ ಇದೆಯೋ ಹಾಗೆ ಚಾಮುಂಡೇಶ್ವರಿ ಕರಗ ನಡ್ಕೊಂಬರ್ತಾ ಇದೆ. ಅದು ಮತ್ತೊಮ್ಮೆ ನಿನ್ನೆ ಕಳೆದ 22ನೇ ತಾರೀಕು ರಾಮನಗರದ ಇತಿಹಾಸದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ರು. ಅದು ಕೂಡ 2ನೇ ದಸರಾವಾಗಿ ಮಾರ್ಪಾಟಾಗಿದೆ. ಮುಂದಿನ ದಿನಗಳಲ್ಲಿ ಅದು ದಸರಾ ರೀತಿ ನಡ್ಕೊಂಡು ಹೋಗಲಿ. ಏನು ನಮ್ಮ ರಾಮನಗರದ ಮಾಜಿ ಶಾಸಕರಾದಂಥ ಸಿಎಂಲಿಂಗಪ್ಪ ಅವರಿಗೆ ಪೌರ ಸನ್ಮಾನ ಮಾಡಿದ್ರು. ಅದು ಕೂಡ ರಾಮನಗರದ ಇತಿಹಾಸದಲ್ಲಿ ದಾಖಲೆಯಾಗಿ ಉಳಿತಕ್ಕಂಥದ್ದು. ಇಂಥ ಒಂದು ಶಶಿಯಣ್ಣವ್ರಿಗೆ ತಾಯಿ ಭುವನೇಶ್ವರಿ ಚಾಮುಂಡೇಶ್ವರಿ ಹೆಚ್ಚಿನ ಆರೋಗ್ಯ ಆಯಿಸ್ಕೊಡ್ಲಿ. ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಶಾಸಕರಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಸೆ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಶಾಸಕರನ್ನಾಗಿ ನೋಡಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ನ್ಯೂಸ್ 42 ಕನ್ನಡ.